ಇನ್ನು ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾ ಇದ್ದಂತೆ ಅವರ ತವರು ಸಿದ್ದರಾಮನ ಹುಂಡಿ ಆ ಭಾಗದ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಟಿವಿ9 ವೀಕ್ಷಿಸ್ತಾ ಕಣ್ಣೀರನ್ನ ಹಾಕಿದ್ದಾರೆ ಸಿದ್ದರಾಮನ ಹುಂಡಿಯ ಜನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮನ ಹುಂಡಿ. ಟಿವಿ9ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಸುದ್ದಿಯನ್ನ ಅಲ್ಲಿನ ಗ್ರಾಮಸ್ಥರು ವೀಕ್ಷಿಸಿದ್ದಾರೆ. ಟಿವಿ9 ಜೊತೆ ಕೂಡ ಅಲ್ಲಿನ ಗ್ರಾಮಸ್ಥರು ಕೆಲವರು ಮಾತನಾಡಿದ್ರು. ಅವರು ತಂದಂಥ ಯೋಜನೆಗಳನ್ನ ಸ್ಮರಿಸಿಕೊಂಡ್ರು. ಮತ್ತೆ ಸಿಎಂ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಆ ಗ್ರಾಮಸ್ಥರನ್ನ ಕಂಡುಹಿಡಿದು ಕರೆದು ಮಾತನಾಡಿಸ್ತಾ ಇದ್ದಂತಹ ರೀತಿ, ಮತ್ತೆ ಅವರು ಈವರೆಗೂ ಕೂಡ ರಾಜ್ಯದ ಜನರಿಗೆ ಕೊಟ್ಟಂತಹ ಒಂದಷ್ಟು ಯೋಜನೆಗಳ ಫಲಾನುಫಲವನ್ನು ಪಡೆದುಕೊಂಡಂತಹ ಗ್ರಾಮಸ್ಥರು ಕಣ್ಣೀರು ಹಾಕಿ ಸಿದ್ದರಾಮಯ್ಯ ಅವರು ಇನ್ನೆರಡು ವರ್ಷ ಮುಂದುವರಿಬಹುದಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ರಾಮಯ್ಯನವರು ಆಡಳಿತನ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಸದ್ಯದಲ್ಲೇನೋ ಹಿಂಸದ ಮೇಲೆ ಕೊಟ್ಟಿರ್ಬೋದು ಅಷ್ಟೇ. ಈ ಥರ ಆಡಳಿತ ಮಾಡ್ಬೇಕಾದ್ರೆ ಗುಂಡಿಗೆ ಬೇಕು. ಆ ಗುಂಡಿಗೆ ಇದನ್ನು ಮಾತ್ರ 8 ವರ್ಷ ರಾಜಕೀಯ ಮಾಡ್ಬೇಕಾದ್ರೆ 2 ವರ್ಷ ಸಿ ಎಮ್ ಮಾಡಬೇಕು ಅಂದರೆ ಆ ಗುಂಡಿಗೆ ಇರಬೇಕು. ಅಷ್ಟು ಮೈಂಡ್ ಯಾರಿಗೂ ಬರಲ್ಲ. ನಮ್ಮೂರ ಮಗನಾಗೋದಕ್ಕೆ ಹೇಳ್ತಿರೋದು, ಬೇರೆ ಮಗ ಅಂತಲ್ಲ. ನಮ್ಮೂರ ಮಗನಾಗ ಈ ನಮ್ಮ ಹಳ್ಳಿಯಿಂದ ಹೋಗಿ ಡಿಲ್ಲಿವರೆಗೆ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ ಏನು ಅನ್ನೋದು ಅವನಿಗೆ ಏನೂ ಗೊತ್ತಿಲ್ಲ. ಯಾಕೆ ಸಿದ್ದರಾಮಯ್ಯನವರಂತ ಆಳ್ತನ ಕೊಡೋಕ್ಕಾಗಲ್ಲ ಇವ್ರ ಕೈಲಿ. ಇವತ್ತು ಇರಬೇಕಾಯ್ತು. ಒಂದು 5 ವರ್ಷ ಕೊಟ್ಟರೆ ಏನಾಗ್ತಿತ್ತು? ಇದ್ರೆ ಇನ್ನೂ ಸಂತೋಷವಾಗಿ ಇನ್ನೂ ಕಾಂಗ್ರೆಸ್ ಲಾಭ ಇರೋದು ಐತೆ. ಈಗ ಉದ್ದೇಶವಾಗಿ ಇವರು ಏನು ಮಾಡದೆ ಹಿಂಸೆ ಕೊಟ್ಟಿರೋದು ಯಾಕೆ ಬೇಕು? ನಾನು ಹೇಳ್ಬಿಟ್ಟಿದ್ದೀನಿ ಒಂದು ಮಾತು ಅಂತ ಅವ್ರ ಮನಸ್ಸಲ್ಲಿ ಏನು ಬೇಜಾರು ಮಾಡ್ಕೊಂಡ್ರು ಸಿದ್ದರಾಮಯ್ಯ ಸಾಹೇಬರು. ಇಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತೋ ಈ ಮಿನಿಸ್ಟರ್ಗಳಿಗೆ MP ಗಳಿಗೆ ಯಾರು ಗೊತ್ತಿರೋದು ಹೇಗೆ ಆಗ್ತಲೇ ಕೊಡಲೇಬೇಕು ಅಂತ ಇದು ಹಿಂಸೆ ತಗೊಂಡಿರೋದು.